ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಡಿಜಿಟಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಇಂದು ರಾಜ್ಯದ ಹಿಂದಿನ ಪ್ರಮುಖ ಹವಾಮಾನ ವರದಿ ಮತ್ತು ರೈತ ಬಾಂಧವರಿಗೆ ಹಾಗೂ ಸಾರ್ವಜನಿಕರಿಗೆ ತೀರಾ ಉಪಯುಕ್ತವಾದ ಮತ್ತು ಅತ್ಯಗತ್ಯವಾದ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರಕೃತಿಯ ವಿಚಿತ್ರ ಆಟ ನೋಡಿ. ಒಂದೆಡೆ ಬೇಸಿಗೆಯ ಪ್ರಖರತೆ ಇರಬೇಕಾದ ಸಮಯದಲ್ಲಿ ಮಳೆರಾಯನ ಆರ್ಭಟ ರಾಜ್ಯಾದ್ಯಂತ ಸಿಕ್ಕಾಬಟ್ಟೆ ಹೆಚ್ಚಾಗುತ್ತಿದೆ. ಎಲ್ಲಿ ನೋಡಿದರೂ ಮಳೆ, ಗಾಳಿ, ಸುಂಟಗಾಳಿಯದ್ದೇ ಅಬ್ಬರ ಶುರುವಾಗಿದೆ. ಈ ಒಂದು ಪರಿಸ್ಥಿತಿಯಿಂದಾಗಿ ನಮ್ಮ ರೈತರು ಮತ್ತು ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ. ರಾಜ್ಯದ ಹವಾಮಾನ ಇಲಾಖೆಯು ನೀಡಿರುವ ಇತ್ತೀಚಿನ ವರದಿಯ ಪ್ರಕಾರ ಕರಾವಳಿ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ಒಟ್ಟು 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಅಪಾಯವಿರುವ 7 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಹಾಗಾದರೆ ಯಾವ ಜಿಲ್ಲೆಗಳಲ್ಲಿ ಈ ಭೀಕರ ಮಳೆ ಮತ್ತು ಬಿರುಗಾಳಿಯ ಆರ್ಭಟ ಇರಲಿದೆ? ಇದರಿಂದ ಬೆಳೆಹಾನಿ ಮತ್ತು ಜನಜೀವನದ ಮೇಲಾಗುತ್ತಿರುವ ಪರಿಣಾಮಗಳೇನು? ದೇಶ ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಪ್ರಕೃತಿ ವಿಕೋಪದ ಆಘಾತಕಾರಿ ಘಟನೆಗಳು ಯಾವುವು? ಇವೆಲ್ಲದರ ಸಂಪೂರ್ಣ ವಿವರವನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸಿಕೊಡುತ್ತೇನೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ. ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ಮಳೆ ಒಂದೆಡೆಯಾದರೆ ಅದರ ಜೊತೆಗೆ ಬೀಸುತ್ತಿರುವ ಭೀಕರ ಬಿರುಗಾಳಿ ಮತ್ತು ಸುಂಟಗಾಳಿ ಜನರನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ. ಶಾಲೆಗೆ ಹೋಗುವ ಸಣ್ಣ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಕೆಲಸ ಕಾರ್ಯಗಳಿಗೆ ಹೊರಗಡೆ ಹೋಗುವ ಸಾರ್ವಜನಿಕರು ಸಿಕ್ಕಾಬಟ್ಟೆ ತೊಂದರೆ ಅನುಭವಿಸುತ್ತಿದ್ದಾರೆ. ಬಟ್ಟೆಗಳೆಲ್ಲ ಪೂರ್ತಿ ಒದ್ದೆಯಾಗಿ ತೀವ್ರ ಗಾಳಿಗೆ ಕೊಡೆಯೂ ಹಿಡಿಯಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಮಾನ್ಯ ದಿನಗಳಲ್ಲಿ ಮಳೆಯಾದರೆ ಅದು ಕೃಷಿಗೆ ಮತ್ತು ಭೂಮಿಗೆ ತಂಪು ನೀಡುತ್ತದೆ ನಿಜ. ಆದರೆ ಈ ಬಾರಿ ಹವಾಮಾನದಲ್ಲಿ ಭಾರೀ ಏರುಪೇರಾಗಿದೆ. ಕಳೆದ 2 ವರ್ಷಗಳ ಹಿಂದಿನ ಪರಿಸ್ಥಿತಿಗೆ ಹೋಲಿಕೆ ಮಾಡಿದರೆ ಈ ವರ್ಷ 5ರಿಂದ 6ರಷ್ಟು ಹೆಚ್ಚು ಮಳೆಯಾಗಿದೆ ಎಂದು ಅಂಕಿಅಂಶಗಳು ಹೇಳುತ್ತಿವೆ. ಬೇಸಿಗೆಯ ಕೊನೆಯ ಹಂತದಲ್ಲಿ ಇಷ್ಟೊಂದು ಪ್ರಮಾಣದ ಬಿರುಗಾಳಿ ಸಹಿತ ಮಳೆ ಇಡೀ ರಾಜ್ಯವನ್ನು ಆವರಿಸಿಕೊಳ್ಳುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಇನ್ನು ಬಿರುಗಾಳಿಯ ತೀವ್ರತೆ ಎಷ್ಟಿದೆ ಎನ್ನುವುದಕ್ಕೆ ಇತ್ತೀಚೆಗೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದ ಒಂದು ಆಶ್ಚರ್ಯಕರ ಮತ್ತು ಆಘಾತಕಾರಿ ಘಟನೆ ಸಾಕ್ಷಿಯಾಗಿದೆ. ಅಲ್ಲಿ ಭೀಕರವಾಗಿ ಬೀಸಿದ ಸುಂಟಗಾಳಿಗೆ ರಸ್ತೆಯ ಪಕ್ಕದಲ್ಲಿದ್ದ ಒಂದು ದೊಡ್ಡ ತಗಡಿನ ಶೆಡ್ ಆರಿಹೋಗಿದೆ. ಆಶ್ಚರ್ಯದ ಸಂಗತಿ ಎಂದರೆ ಆ ಶೆಡ್ಡಿನ ಕೆಳಗಡೆ ನಿಂತಿದ್ದ ಸುಮಾರು 47 ವರ್ಷದ ಒಬ್ಬ ವ್ಯಕ್ತಿ ಕೂಡ ಆ ಬಿರುಗಾಳಿಯ ರಭಸಕ್ಕೆ ಶೆಡ್ಡಿನ ಜೊತೆಯಲ್ಲೇ ಗಾಳಿಯಲ್ಲಿ ಹಾರಿಹೋಗಿದ್ದಾನೆ. ಆತನು ಬರೋಬ್ಬರಿ 50 ಅಡಿಗಳಷ್ಟು ಎತ್ತರ ಮತ್ತು ದೂರಕ್ಕೆ ಗಾಳಿಯಲ್ಲಿ ತೇಲಿ ಹೋಗಿ ಪಕ್ಕದಲ್ಲೇ ಇದ್ದ ಜೋಳದ ಹೊಲದಲ್ಲಿ ಹೋಗಿ ಬಿದ್ದಿದ್ದ. ಸುದೈವವಶಾತ್ ಆ ಜೋಳದ ಹೊಲದಲ್ಲಿ ಮಳೆ ನೀರು ನಿಂತುಕೊಂಡಿದ್ದರಿಂದ ಮತ್ತು ಮಣ್ಣು ಮೆತ್ತಗಿದ್ದರಿಂದ ಆತನಿಗೆ ತೀವ್ರವಾದ ಪೆಟ್ಟುಗಳಾಗಿದ್ದರೂ ಪ್ರಾಣಪಾಯದಿಂದ ಪಾರಾಗಿದ್ದಾನೆ. ಆ ವ್ಯಕ್ತಿ ತಾನು ಬದುಕುಳಿದಿದ್ದೇ ದೊಡ್ಡ ಪವಾಡ, ಭಗವಂತನೇ ನನ್ನನ್ನು ಕಾಪಾಡಿದ್ದಾನೆ ಎಂದು ಕಣ್ಣೀರು ಹಾಕುತ್ತಾ ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾನೆ. ಇಂತಹ ಭೀಕರ ಪ್ರಕೃತಿ ವಿಕೋಪದ ಘಟನೆಗಳು ದೇಶದಾದ್ಯಂತ ಹಲವು ಕಡೆ ವರದಿಯಾಗುತ್ತಿವೆ. ಇದೇ ರೀತಿಯ ತೀವ್ರ ಗಾಳಿಯ ವೇಗ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಎದುರಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಗಾಳಿಯ ತೀವ್ರತೆ ಅತಿ ಹೆಚ್ಚಾಗಿರಲಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಜೊತೆಗೆ ಬಿರುಗಾಳಿ ಬೀಸಲಿದೆ. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ಮತ್ತು ಬಯಲು ಸೀಮೆಯ ಜಿಲ್ಲೆಗಳಾದ ಕಲಬುರಗಿ, ಬೆಳಗಾವಿ, ವಿಜಯನಗರ ಹಾಗೂ ಬೀದರ್ ಸೈಡ್ ಕೂಡ ಮುಂದಿನ ದಿನಗಳಲ್ಲಿ ವಾತಾವರಣದಲ್ಲಿ ಭಾರೀ ಬದಲಾವಣೆ ಆಗಲಿದೆ. ಈ ಭಾಗಗಳಲ್ಲಿ ಮಳೆಗಿಂತಲೂ ಹೆಚ್ಚಾಗಿ ಗಾಳಿಯ ವೇಗವೇ ಜನರನ್ನು ಭಯಭೀತರನ್ನಾಗಿ ಮಾಡಲಿದೆ. ಹವಾಮಾನ ಇಲಾಖೆಯ ಪ್ರಕಾರ ಪ್ರತಿ ಗಂಟೆಗೆ ಸುಮಾರು 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆಯಿದೆ. ಆದ್ದರಿಂದ ಸಾರ್ವಜನಿಕರು ಹೊರಗಡೆ ಹೋಗುವಾಗ ತೀವ್ರ ಎಚ್ಚರಿಕೆಯಿಂದ ಇರಬೇಕಾಗಿ ವಿನಂತಿ. ಈ ರೀತಿ ಜೋರಾಗಿ ಗಾಳಿ ಬೀಸುವಾಗ ರಸ್ತೆಯ ಬದಿಯಲ್ಲಿರುವ ಹಳೆಯ ಶೆಡ್ಗಳ ಪಕ್ಕದಲ್ಲಿ ನಿಲ್ಲಬೇಡಿ. ತಗಡಿನ ಶೀಟ್ಗಳು ಅಥವಾ ಚೂಪಾದ ವಸ್ತುಗಳು ಗಾಳಿಗೆ ಹಾರಿ ಬಂದು ಮೈಮೇಲೆ ಬೀಳುವ ಅಪಾಯವಿರುತ್ತದೆ. ರಸ್ತೆಯ ಬದಿಯಲ್ಲಿರುವ ಹಳೆಯ ಗಿಡಗಳು, ದೊಡ್ಡ ಮರಗಳು ಅಥವಾ ವಿದ್ಯುತ್ ಕಂಬಗಳು ಯಾವಾಗ ಬೇಕಾದರೂ ಧರೆಗುರುಳಬಹುದು. ಪ್ರಕೃತಿಯ ವಿಕೋಪ ಒಮ್ಮೆ ಶುರುವಾದರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ಸನ್ನಿವೇಶ ಎದುರಾದಾಗ ನಾವು ಮುನ್ನೆಚ್ಚರಿಕೆಯಿಂದ ಇರುವುದೊಂದೇ ನಮ್ಮನ್ನು ನಾವು ಬದುಕಿಸಿಕೊಳ್ಳುವ ದಾರಿ. ಹವಾಮಾನ ಇಲಾಖೆಯು ಇನ್ನು ಮುಂದೆ 7-8 ದಿನಗಳ ಕಾಲ ರಾಜ್ಯದ ಜನತೆಗೆ ಅತ್ಯಂತ ಜಾಗರೂಕರಾಗಿರಲು ಸೂಚಿಸಿದೆ. ಸಾರ್ವಜನಿಕರು ಅನಗತ್ಯವಾಗಿ ದೂರದ ಪ್ರಯಾಣ ಮಾಡುವುದನ್ನು ಅಥವಾ ಬಿರುಗಾಳಿ ಇರುವಾಗ ಬಯಲು ಪ್ರದೇಶದಲ್ಲಿ ಓಡಾಡುವುದನ್ನು ಕಡ್ಡಾಯವಾಗಿ ತಪ್ಪಿಸಬೇಕು. ಇನ್ನು ಈ ಭೀಕರ ಬಿರುಗಾಳಿ ಮಳೆಯಿಂದ ನಮ್ಮ ಅನ್ನದಾತ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಸರಿಯಾಗಿ ಮಳೆಯಾಗದೆ ಭೀಕರ ಬರಗಾಲ ಬಿದ್ದಿದ್ದರಿಂದ ಈಗಾಗಲೇ ರೈತರು ಬಿತ್ತಿದ ಬೆಳೆಗಳನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈತೊಳೆಯುತ್ತಿದ್ದರು. ಬರಗಾಲದ ಭೀತಿಯಿಂದ ಬೆಳೆಗಳು ಒಣಗಿ ನಾಶವಾಗುವ ಹಂತ ತಲುಪಿದ್ದವು. ಆದರೆ ಈಗ ಪರಿಸ್ಥಿತಿ ತಲೆಕೆಳಗಾಗಿದೆ. ಈಗ ಬಂದಿರುವ ಅಕಾಲಿಕ ಮಳೆ ಮತ್ತು ಭೀಕರ ಸುಂಟಗಾಳಿಯಿಂದ ಹೊಲದಲ್ಲಿದ್ದ ಅಲ್ಪ ಸ್ವಲ್ಪ ಬೆಳೆಗಳು ಕೂಡ ಪೂರ್ಣವಾಗಿ ನೆಲಕಚ್ಚಿವೆ. ಜೋಳ, ತೋಟಗಾರಿಕೆ ಬೆಳೆಗಳು
ಮಾವಿನ ತೋಟಗಳು ಮತ್ತು ವಾಣಿಜ್ಯ ಬೆಳೆಗಳು ಗಾಳಿಯ ರಭಸಕ್ಕೆ ಮುರಿದು ಬಿದ್ದು ನಾಶವಾಗಿವೆ. ರೈತರು ಇತ್ತು ಬರಗಾಲಕ್ಕೂ ಆಗದೆ, ಅಟ್ಟು ಈ ಬಿರುಗಾಳಿ ಮಳೆಗೂ ಆಗದೆ ತೀವ್ರ ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತನಿಗೂ ಸರ್ಕಾರ ತಕ್ಷಣವೇ ಸೂಕ್ತವಾದ ಬೆಳೆಹಾನಿ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ರೈತ ಸಂಘಟನೆಗಳು ಮತ್ತು ಅನ್ನದಾತರು ಸರ್ಕಾರದ ಮುಂದೆ ಪ್ರಬಲ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಜೆಟ್ ಮಂಡನೆಗಿಂತ ಮುಂಚಿತವಾಗಿಯೇ ಬೆಳೆಹಾನಿ ಪರಿಹಾರದ ಬಗ್ಗೆ ಚರ್ಚೆಗಳಾಗಿದ್ದರೂ ಈಗಿನ ತುರ್ತು ಪರಿಸ್ಥಿತಿಯಲ್ಲಿ ರೈತರಿಗೆ ನೇರ ನಗದು ಸಹಾಯ ಹಸ್ತಾಂತರವಾಗಬೇಕಾಗಿದೆ. ಡಿಜಿಟಲ್ ಕನ್ನಡಿಗ ಚಾನೆಲ್ ಮೂಲಕ ನಾವು ಕೂಡ ಸರ್ಕಾರಕ್ಕೆ ರೈತರ ಪರವಾಗಿ ಮನವಿ ಮಾಡುತ್ತೇವೆ. ಈ ಬಿರುಗಾಳಿ ಕೇವಲ ಬೆಳೆಗಳನ್ನು ಮಾತ್ರವಲ್ಲದೆ ಗ್ರಾಮೀಣ ಭಾಗದಲ್ಲಿರುವ ಬಡವರ ಮನೆಗಳನ್ನು ಕೂಡ ನಾಶಮಾಡುತ್ತಿದೆ. ಹಳ್ಳಿಗಳಲ್ಲಿರುವ ಮನೆಗಳ ಮೇಲ್ಛಾವಣಿಗಳು, ಹಂಚಿನ ಮನೆಗಳ ತಗಡುಗಳು ಗಾಳಿಗೆ ಹಾರಿ ಹೋಗುತ್ತಿವೆ. ಇತ್ತೀಚೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇಂತಹದ್ದೇ ಒಂದು ಅತ್ಯಂತ ದಾರುಣ ಮತ್ತು ಕರುಳು ಹಿಂಡುವ ಘಟನೆ ನಡೆದಿದೆ. ಹಳೆಯ ಕಾಲದ ಮಣ್ಣು ಮತ್ತು ಕಟ್ಟಿಗೆಯಿಂದ ಕಟ್ಟಲಾಗಿದ್ದ ಮನೆಯ ಮೇಲ್ಛಾವಣಿ ರಾತ್ರಿ ಸುರಿದ ಭಾರೀ ಮಳೆಗೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಆ ಸಮಯದಲ್ಲಿ ಮನೆಯೊಳಗೆ ಗಾಢ ನಿದ್ರೆಯಲ್ಲಿದ್ದ ತಂದೆ, ತಾಯಿ, ಅವರ ಹೆಂಡತಿ ಮತ್ತು ಕೇವಲ 4ರಿಂದ 5 ವರ್ಷದ 2 ಸಣ್ಣ ಸಣ್ಣ ಮಕ್ಕಳು ಆ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇಡೀ ಕುಟುಂಬವೇ ಈ ಪ್ರಕೃತಿ ವಿಕೋಪಕ್ಕೆ ಬಲಿಯಾಗಿರುವುದು ಇಡೀ ಜಿಲ್ಲೆಯನ್ನೇ ಕಣ್ಣೀರಲ್ಲಿ ಮುಳುಗಿಸಿದೆ. ಈ ದುರಂತದ ಸುದ್ದಿ ತಿಳಿದಿದ್ದಂತೆಯೇ ಸರ್ಕಾರವು ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿಗಳ ಪರಿಹಾರ ಧನವನ್ನು ಘೋಷಿಸಿದೆ. ಹೌದು, ಸರ್ಕಾರ ನೀಡುವ ಹಣದಿಂದ ಕಳೆದುಹೋದ ಅಮೂಲ್ಯ ಜೀವಗಳು ಮತ್ತೆ ವಾಪಸ್ ಬರುವುದಿಲ್ಲ ಎಂದರೂ ಆ ಕುಟುಂಬದಲ್ಲಿ ಉಳಿದುಕೊಂಡಿರುವ ಏಕೈಕ ಗಂಡು ಮಗು ಪ್ರಸ್ತುತ ತನ್ನ ಅಜ್ಜಿಯ ಆಸರೆಯಲ್ಲಿ ಬೆಳೆಯುತ್ತಿದೆ. ಆ ಮಗುವಿನ ಮುಂದಿನ ಭವಿಷ್ಯಕ್ಕಾಗಿ, ಆತನ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಜೀವನ ನಿರ್ವಹಣೆಗಾಗಿ ಒಟ್ಟಾರೆ 20 ಲಕ್ಷ ರೂಪಾಯಿಗಳಷ್ಟು ಆರ್ಥಿಕ ನೆರವು ಎಲ್ಲೋ ಒಂದು ಕಡೆ ಸಹಾಯವಾಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಈ ನೆರವನ್ನು ಒದಗಿಸಿಕೊಟ್ಟಿದೆ. ಇಂತಹ ಘಟನೆಗಳು ನಮ್ಮ ಕಣ್ಮುಂದೆ ನಡೆಯುತ್ತಿರುವಾಗ ನಾವಿನ್ನು ಮುಂದೆ ಎಷ್ಟೊಂದು ಜಾಗರೂಕರಾಗಿರಬೇಕು ಎನ್ನುವುದನ್ನು ಪ್ರತಿಯೊಬ್ಬಳೂ ಯೋಜಿಸಬೇಕು. ನಮ್ಮ ಇವತ್ತಿನ ಈ ವಿಶೇಷ ವರದಿಯ ಮುಖ್ಯ ಉದ್ದೇಶವೇ ರಾಜ್ಯದ ಮತ್ತು ದೇಶದ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವುದು. ಹವಾಮಾನ ಇಲಾಖೆ ನೀಡಿರುವ ಮುನ್ನೆಚ್ಚರಿಕೆಯನ್ನು ಯಾರೂ ಹಗುವಹಡಿ ತೆಗೆದುಕೊಳ್ಳಬೇಡಿ. ನಿಮ್ಮ ಸುತ್ತಮುತ್ತಲಿರುವ ಹಳೆಯ ಮನೆಗಳು, ದುರ್ಬಲ ಗೋಡೆಗಳು ಅಥವಾ ಮರಗಳ ಬಗ್ಗೆ ಗಮನವಿರಲಿ. ರಾತ್ರಿ ಸಮಯದಲ್ಲಿ ಮಳೆ ಹೆಚ್ಚಾದಾಗ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವಾಗುವುದು ಉತ್ತಮ. ಈ ಹವಾಮಾನದ ಏರುಪೇರು ಮತ್ತು ಬಿರುಗಾಳಿಯ ಸ್ಪೀಡ್ ತಗ್ಗುವವರೆಗೂ ಪ್ರತಿಯೊಬ್ಬರೂ ಸುರಕ್ಷಿತವಾಗಿರಿ. ಇಂದಿನ ಈ ಪ್ರಮುಖ ಮಾಹಿತಿಯು ನಿಮಗೆ ಅತ್ಯಗತ್ಯವಾಗಿತ್ತು ಎಂದು ಭಾವಿಸಿದ್ದೇನೆ. ಈ ಹವಾಮಾನದ ಎಚ್ಚರಿಕೆ ಮತ್ತು ರೈತರ ಸಂಕಷ್ಟದ ಕುರಿತಾದ ಮಾಹಿತಿಯನ್ನು ನಿಮ್ಮ ಆಪ್ತರು, ಸ್ನೇಹಿತರು ಹಾಗೂ ಎಲ್ಲಾ ಸಾರ್ವಜನಿಕ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಎಲ್ಲರಿಗೂ ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡಿ. ಡಿಜಿಟಲ್ ಕನ್ನಡಿಗ ಚಾನೆಲ್ ಮೂಲಕ ನಿಮಗೆ ನಿಖರವಾದ ಮಾಹಿತಿಯನ್ನು ತಲುಪಿಸುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕಿಸಾನ್.